ಕಾಸರಗೋಡು ಚರ್ಕಳ ಮೂಲದ ಯುವ ಉದ್ಯಮಿ ಸ್ಟಾರ್ ಟೈರ್ ಗ್ರೂಪ್ ಆಫ್ ಕಂಪನಿಯ ಮಾಲಕರಾದ ರಿಯಾಜ್ ಟಿಬಿ ಅವರು ನಮ್ಮ ಸುಳ್ಯಕ್ಕೆ ಸ್ಟಾರ್ ಟೈಲ್ಸ್ನ ಶಾಖೆಯನ್ನು ತೆರೆದು ಸುಳ್ಯದ ಉದ್ಯಮ ಕ್ಷೇತ್ರವನ್ನು ವಿಸ್ತರಿಸಿದ್ದು ಈ ದಿನ ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಿರುತ್ತದೆ. ಸುಳ್ಯದ ಜನತೆ ಟೈಲ್ಸ್ ಖರೀದಿಗಾಗಿ ಕಾಸರಗೋಡು ಮಂಗಳೂರಿಗೆ ತೆರಳುವುದನ್ನು ಮನಗಂಡು ಇದೀಗ ಗ್ರಾಹಕರ ಅನುಕೂಲಕ್ಕಾಗಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಟೈಲ್ಸ್ಗಳ ಅಪೂರ್ವ ಸಂಗ್ರಹದೊಂದಿಗೆ ನಮ್ಮೂರಿನ ಜನತೆಗೆ ದೊರೆತಿದೆ. ಸುಮಾರು 9,000 ಚದರಡಿ ವಿಸ್ತಾರವಾದ ಸ್ಥಳ ಒಳಗೊಂಡಿರುವ ಮಳಿಗೆಯಲ್ಲಿ ವಿವಿಧ ವಿನ್ಯಾಸ ಹಾಗೂ ಗುಣಮಟ್ಟದ ಟೈಲ್ಸ್ಗಳನ್ನು ಅದ್ಭುತ ಲೋಕವನ್ನು ತೆರೆಯಲಾಗಿದೆ. ಜೊತೆಗೆ ಬೃಹತ್ ಗೋದಾಮುಗಳನ್ನು ತೆರೆದು ಎಲ್ಲ ವಿನ್ಯಾಸಗಳ ಟೈಲ್ಸ್ಗಳು ಸಾಕಷ್ಟು ಪ್ರಮಾಣದಲ್ಲಿ ದೊರಕುವ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಟೈಲ್ಸ್ಗಳ ಜೊತೆಗೆ ಸ್ಯಾನಿಟರಿ, ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಸಾಧನಗಳು ದೊರೆಯುತ್ತದೆ. ಅಲ್ಲದೆ ನಾವು ಸೂಚಿಸಿದ ವಿನ್ಯಾಸ, ಬಣ್ಣ, ಗುಣಮಟ್ಟದ ಟೈಲ್ಸ್ಗಳನ್ನು ಫ್ಯಾಕ್ಟರಿಗಳು ನೇರವಾಗಿ ತಯಾರಿಸಿ ನಮಗೆ ನೀಡುತ್ತಿದೆ. ಆಯಾ ಪ್ರದೇಶಕ್ಕೆ ಸೂಕ್ತವಾದ ಹಾಗೂ ಆರೋಗ್ಯಕ್ಕೆ ಹಾನಿಕರವಲ್ಲದ ಟೈಲ್ಸ್ಗಳನ್ನು ನಾವೇ ಸೂಚಿಸಿ ತಯಾರಿಸಿ ನಮ್ಮ ಮಳಿಗೆಗಳ ಮೂಲಕ ಮಾರಾಟ ಮಾಡಲಾಗುತ್ತಿದೆ. ಸ್ಟಾರ್ ಕಂಪನಿ ಟೈಲ್ಸ್, ಸ್ಯಾನಿಟರಿ, ಎಲೆಕ್ಟ್ರಿಕಲ್ ಐಟಂಗಳ ಉದ್ಯಮಗಳಲ್ಲಿ 2 ದಶಕಗಳ ಅನುಭವಗಳನ್ನು ಹೊಂದಿದೆ. 2009ರಂದು ಕಾಸರಗೋಡಿನ ಚರ್ಕಳದಲ್ಲಿ ಆರಂಭಗೊಂಡಿತು. ಬಳಿಕ ಚರ್ಕಳದಲ್ಲಿ 2017ರಲ್ಲಿ ಸ್ಟಾರ್ ಜನರಲ್ ಟ್ರೇಡಿಂಗ್, 2021ರಲ್ಲಿ ಫ್ರೀಝೋನ್ LLC, 2023ರಲ್ಲಿ ಸೀತಂಗೋಡಿಯಲ್ಲಿ ಸ್ಟಾರ್ LLC ಆರಂಭಗೊಂಡು ಇದೀಗ ಬಾಬಾ LLC ಎಂಬ ನಾಮಧೇಯದೊಂದಿಗೆ ಸುಳ್ಯದಲ್ಲಿ ಆರಂಭಗೊಂಡಿದೆ. ಒಟ್ಟಿನಲ್ಲಿ ಸುಳ್ಯದ ಜನತೆಯ ಕನಸಿನ ಮನೆ ಕಟ್ಟಡಗಳ ನಿರ್ಮಾಣದ ಸಹಕಾರ ಇನ್ನು ಸ್ಟಾರ್ ಟೈಲ್ಸ್ ಮೂಲಕ ಸಾಕಾರಗೊಳ್ಳಲಿದೆ. ಈ ಒಂದು ಶೋರೂಮ್ ಬಹಳ ಉತ್ತಮವಾಗಿ, ಬಹಳ ಚೊಕ್ಕಟವಾಗಿ ಹಾಗೂ ಎಲ್ಲರಿಗೂ ಟೈಲ್ಸ್ ಮತ್ತು ಇನ್ನಿತರ ಕಟ್ಟಡಕ್ಕೆ ಬೇಕಾದಂತಹ ಎಲ್ಲ ಸಾಮಾನುಗಳು ಯಾವ್ಯಾವ ರೀತಿಯ ಅಗತ್ಯ ಇದೆ ಅದನ್ನೆಲ್ಲ ನಿಮಗೆ ತೋರಿಸಿಕೊಡುವಂಥ ಒಂದು ಶೋರೂಮ್ ಇವತ್ತು ಸುಳ್ಯದಲ್ಲಿ ಓಪನ್ ಆಗಿದೆ. ಚರ್ಕಳದಲ್ಲಿ ಪ್ರಾರಂಭವಾಗಿ ಸೀತಂಗುಳಿಯಲ್ಲಿ ಸಹ ಆಗಿ ಈಗ ಸುಳ್ಯಕ್ಕೆ ಕಾಲಿಟ್ಟಿರುವಂಥ ಈ ಒಂದು ಶೋರೂಮ್ ಉತ್ತಮವಾಗಿ ನಡೀಲಿ ಹಾಗೂ ಇದರಿಂದ ಜನರಿಗೆ ಪ್ರಯೋಜನ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಥಮತಃ ಪ್ರಾರ್ಥಿಸ್ತೇನೆ. ಬೆಳೀತಿರುವಂಥ ಸುಳ್ಯದಲ್ಲಿ ಬಹುಶಃ ನಾವು ಒಂದು 25-30 ವರ್ಷಕ್ಕೆ ಹಿಂದೆ ಹೋದರೆ ಏನಿರಲಿಲ್ಲ. ಈಗ ಹಲವಾರು ಕಟ್ಟಡಗಳು ಮತ್ತು ಈಗ ನಮ್ಮ ರೋಡ್ ವೈಡನಿಂಗ್ ಆದ ಮೇಲೆ ಸಾಧಾರಣ ಅರ್ಧ ಹಳೆ ಕಟ್ಟಡಗಳೆಲ್ಲ ಹೋಗಿ ಹೊಸ ಹೊಸ ಮಾದರಿಯ ಕಟ್ಟಡಗಳು ಬರ್ತಾ ಇದ್ದಾವೆ. ಆಧುನಿಕತೆಯಿಂದ ಕೂಡಿದ ಉತ್ತಮ ಆರ್ಕಿಟೆಕ್ಚರ್ ಡಿಸೈನ್ಗಳಿಂದ ಹಾಗೂ ಇಂಜಿನಿಯರ್ಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಈಗ. ಅದರಿಂದಾಗಿ ಹೊಸ ಹೊಸ ವಿಧಾನದಲ್ಲಿ ಹೊಸ ಹೊಸ ನಮೂನೆಯ ಕಟ್ಟಡಗಳು, ಯಾರು ದುಬೈ, ಕತಾರ್ ಹಾಗೂ ಸೌದಿ ಅರೇಬಿಯಾ ಬೇರೆ ಬೇರೆ ಕಡೆಗಳಿಗೆ ವಿಸಿಟ್ ಕೊಟ್ಟು ಏನು ನೋಡಿರ್ತೀರೋ ಅದಕ್ಕಿಂತಲೂ ಉತ್ತಮ ರೀತಿಯಲ್ಲಿ ಕಟ್ಟಡವನ್ನು ಕಟ್ಟಲಿಕ್ಕೆ ನಮಗೂ ಸಾಧ್ಯ ಆಗ್ತದೆ ಎಂದು ಹೇಳುವ ಮಟ್ಟಿನಲ್ಲಿ ಈ ದಿವಸ ಇಲ್ಲಿ ಸುಳ್ಯದಲ್ಲಿ ಹಲವಾರು ಕಟ್ಟಡಗಳು ಮೇಲೆ ಬರ್ತಾ ಇದ್ದಾವೆ. ಬಹುಶಃ ಇದೇ ಸಂಕೀರ್ಣಕ್ಕೆ ನಾವು ರೋಡ್ನಿಂದ ಈಚೆಗೆ ಬಂದಾಗ ನಾವು ಸುಳ್ಯದಲ್ಲಿದ್ದೇವೆ ಅಲ್ಲ ದುಬೈಯಲ್ಲಿದ್ದೇವೆ ಅಂತೇಳಿ ಅನಿಸ್ತದೆ. ಆ ನಮನೆಯಲ್ಲಿ ಇಲ್ಲಿಯ ಕೆಲವು ಆರ್ಕಿಟೆಕ್ಚರ್ ಡಿಸೈನ್ ಈಗ ಮಾಡಿದ್ದಾರೆ. ಬಹುಶಃ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೋಡ್ನ ಬದಿ ಸ್ವಲ್ಪ ಹೋದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಕಟ್ಟಡಗಳು, ಮನೆಗಳು ಹಾಗೂ ಹಲವಾರು ವಿಧದ ಮಾಲ್ಗಳು ಇದೆಲ್ಲ ಬರಲಿಕ್ಕಿದ್ದಾವೆ. ಪ್ರತಿಯೊಂದು ಕಟ್ಟಡದ ವಿನ್ಯಾಸಗಳು ಸಹ ಈಗ ಆಧುನಿಕತೆಯಿಂದ ಕೂಡಿರ್ತದೆ. ಅದಕ್ಕೆ ಬೇಕಾದ ಆಧುನಿಕ ಥರದ ಟೈಲ್ಸ್ಗಳು ಹಾಗೂ ಫಿಟ್ಟಿಂಗ್ಗಳು ಪ್ರತಿಯೊಂದು ಲಾಡ್ಜ್ಗಳಿಗೆ ಅಥವಾ ಯಾವುದಾದ್ರು ಹೋಟೆಲ್ಗಳಿಗೆ ಅಗತ್ಯವಿದ್ದಲ್ಲಿ ಬಹುಶಃ ಜನರಿಗೆ ಬಯಸೋದೇ ಎಲ್ಲ ಸ್ಟಾರ್ ಟೈಪ್ ಆಫ್ ಫೆಸಿಲಿಟೀಸ್. ಅಂಥ ಸ್ಟಾರ್ ಟೈಪ್ ಆಫ್ ಫೆಸಿಲಿಟೀಸನ್ನು ಈಗಾಗಲೇ ನಾವು ಇಲ್ಲಿ ಒಮ್ಮೆ ಉದ್ಘಾಟನೆ ಮಾಡಿ ಆಗಿದೆ. ಇಲ್ಲಿ ಅದರದ್ದು ಸಹ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಇಷ್ಟು ಮಾತ್ರ ನಮ್ಮ ಸುಳ್ಯಕ್ಕೆ ಸಾಕಾಗುವುದಿಲ್ಲ. ನಾನೀಗ ನಮ್ಮ ಮೆಡಿಕಲ್ ಕಾಲೇಜು ಹಾಗೂ ಇತರ ಎಲ್ಲ ವಿದ್ಯಾಸಂಸ್ಥೆಗಳ ದೊಡ್ಡ ದೊಡ್ಡ ಒಂದು ಕಾನ್ಫರೆನ್ಸ್ಗಳನ್ನು ಮಾಡಬೇಕಿದ್ರೆ 500-600 ಜನ ಡೆಲಿಗೇಟ್ಸ್ ಬರುವಾಗ ಉಳ್ಕೊಳ್ಳಿಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳನ್ನು ನಮ್ಮ ಸುಳ್ಯದಲ್ಲಿ ಮಾಡಬೇಕು.
ಇಂತಹ ಹಲವಾರು ಮಂದಿ ಮುಂದಾಳುಗಳು ಎಲ್ಲ ಮುಂದೆ ಬಂದರೆ ಬಹುಶಃ ಈ ಒಂದು ವ್ಯವಸ್ಥೆಯನ್ನು ಸುಳ್ಯಕ್ಕೆ ಬರಮಾಡಿದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಗಳು, ಎಂಜಿನಿಯರ್ಸ್ಗಳು ಎಲ್ಲ ಬಂದು ಇಲ್ಲಿ ವಿಚಾರ ಸಂಕಿರಣ ಹಾಗೂ ವರ್ಕ್ಶಾಪ್ಗಳು, ಕಾನ್ಫರೆನ್ಸ್ಗಳು ಆಗಲಿಕ್ಕೆ ಸಾಧ್ಯ ಇದ್ದಾವೆ. ಸದ್ಯದಲ್ಲಿ ಇನ್ನೊಂದು 2 ತಿಂಗಳಲ್ಲಿ ಇಂಥ ಹಲವಾರು ಕಾನ್ಫರೆನ್ಸ್ಗಳು ಆಗಲಿಕ್ಕೆ ಇದ್ದಾವೆ. ಆದರೆ ಈಗ ಸುಳ್ಯದಿಂದ ಮಂಗಳೂರಿಗೆ ಮತ್ತು ಮಡಿಕೇರಿಗೆ ರಸ್ತೆ ಒಂದು ಉತ್ತಮ ರೀತಿಯಲ್ಲಿ ಆಗಿರುವುದರಿಂದ ಬಹುಶಃ ನಮ್ಮ ಪ್ರವಾಸದ ಸಮಯ ಕಡಿಮೆ ಸಾಕಾಗ್ತದೆ. ಸುಮಾರು ಮಂಗಳೂರಿಗೆ 1.5 ಗಂಟೆಯಲ್ಲಿ ರೀಚ್ ಆಗಲಿಕ್ಕೆ ಆಗ್ತದೆ, ಮಡಿಕೇರಿಗೆ 1 ಗಂಟೆಯಲ್ಲಿ ರೀಚ್ ಆಗಲಿಕ್ಕೆ ಆಗ್ತದೆ. ಅದೇ ರೀತಿ ಸುಳ್ಯದಲ್ಲಿ ಹಲವಾರು ವಸತಿ ಗೃಹಗಳು ಹಾಗೂ ಹೋಟೆಲ್ಗಳು ಉತ್ತಮ ರೀತಿಯಲ್ಲಿ ಬಂದರೆ ಇಲ್ಲಿಯೇ ಅದನ್ನು ನಾವು ಉಪಯೋಗಿಸ್ಲಿಕ್ಕೆ ಆಗುವ ಹಾಗೆ ನಮ್ಮ ಡೆಲಿಗೇಟ್ಸಿಗೆ ತಿಳಿಸ್ಲಿಕ್ಕೆ ಆಗ್ತದೆ. ಆದ್ದರಿಂದಾಗಿ ಇಂತಹ ಒಂದು ಹಲವಾರು ಕಟ್ಟಡಗಳನ್ನು ಊರಿನ ಮಹನೀಯರುಗಳು, ಬಹಳಷ್ಟು ಮಂದಿ ಕೋಟ್ಯಾಧೀಶರು ಇಲ್ಲಿ ಇದ್ದಾರೆ, ಅವರೆಲ್ಲ ಸೇರಿಕೊಂಡು ಇಂಥ ಒಂದು ಕಟ್ಟಡ ವಸತಿ ಗೃಹಗಳನ್ನೆಲ್ಲ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರನ್ನು ವಿನಂತಿಸ್ತೇನೆ. ಹಾಗೂ ಮನೆ ಕಟ್ಟುವವರಿಗಾಗಲಿ ಹಾಗೂ ಕಟ್ಟಡ ಕಟ್ಟುವವರಿಗೆ ಉತ್ತಮ ರೀತಿಯ ಟೈಲ್ಸ್ ಇಲ್ಲಿ ಬಹಳ ಕಮ್ಮಿ ದರದಲ್ಲಿ ನಾನು ವಿಚಾರಿಸಿದೆ. ಕೆಲವೊಂದು ಟೈಲ್ಸದು ಕ್ರಯಗಳು ಬಹುಶಃ ಒಂದು 15-20 ವರ್ಷಕ್ಕಿಂತ ಈಗ 50%ಗೆ ಇದು ಸಿಕ್ಕುವ ಹಾಗೆ ಆಗಿದೆ. ಈಗ ಈ ಒಂದು ವಾರದ ಒಂದು ಸಮಸ್ಯೆಯಿಂದಾಗಿ ಕೆಲವರಿಗೊಂದು ಡೌಟ್ ಇತ್ತು, ಟೈಲ್ಸ್ ಬೇಕಷ್ಟು ಸಿಗ್ತದೇ ಇಲ್ವಾ, ತಯಾರಾಗುವುದನ್ನು ಕಮ್ಮಿ ಮಾಡಿದ್ದಾರೆ ಅಂತೇಳಿ ಹೇಳುವಂಥ ಒಂದು ಮಾಹಿತಿ ಎಲ್ಲರಿಗೆ ಗೊತ್ತಾಗಿದೆ. ಕೆಲವೊಂದು ಕೆಲಸಗಳು ಭಾಳ ನಿಧಾನ ಆಗಿದೆ. ಆದರೆ ಇವರ ಹತ್ರ ಭಾಳಷ್ಟು ಸಂಖ್ಯೆಯಲ್ಲಿ ಸ್ಟಾಕ್ ಈಗಾಗಲೇ ಇರೋದ್ರಿಂದ ಬಹುಶಃ ಹೆಚ್ಚಿನವರಿಗೆ ಮನೆ ಕಟ್ಟಲಿಕ್ಕಾಗಲಿ ಕಟ್ಟಡ ಕಟ್ಟಲಿಕ್ಕೆ ಸಮಸ್ಯೆ ಬರಲಿಕ್ಕಿಲ್ಲ ಅಂತೇಳಿ ಅನಿಸ್ತದೆ. ಅದರಿಂದಾಗಿ ರಿಯಾಜ್ ಅವರು ಅವರ ಮಾಲಕತ್ವದಲ್ಲಿ ಅವರ ಸಹಪಾಠಿಗಳೊಂದಿಗೆ ಕಟ್ಟಿದಂಥ ಈ ಒಂದು ಸ್ಟಾರ್ ಟೈಲ್ಸ್ ಏನಿದೆ, ಇದು ಅತ್ಯುತ್ತಮ ರೀತಿಯಲ್ಲಿ ನಮ್ಮ ಗ್ರಾಹಕರಿಗೆ, ನಮ್ಮ ಮಹನೀಯರುಗಳಿಗೆ ಉತ್ತಮ ರೀತಿಯಲ್ಲಿ ದೊರೆಯುವಂತಾಗಲಿ. ಹಾಗೂ ನಮಗೆ ಬರೀ ಟೈಲ್ಸ್ ಸಿಕ್ಕಿದರೆ ಸಾಕಾಗೋದಿಲ್ಲ, ಇಂಥ ಒಳ್ಳೆಯ ರೀತಿಯ ಟೈಲ್ಸ್ಗಳನ್ನು ಯಾವ ರೀತಿ ಅದನ್ನು ಮನೆಗೆ ಅಳವಡಿಸಿ ಲೇ ಮಾಡಬೇಕು ಅಂತ ಹೇಳುವಂಥದ್ದು ಸಹ ಭಾಳ ಮುಖ್ಯವಾದಂಥದ್ದು. ಅದಕ್ಕೆ ಸಹ ಬೇಕಾದಂಥ ಕೆಲಸಗಾರರನ್ನು ಇವರು ದೊರಕಿಸಿಕೊಡುವಂಥ ವ್ಯವಸ್ಥೆ ಸಹ ಇವರಲ್ಲಿ ಇದೆ. ಅದರಿಂದಾಗಿ ಯಾರೇ ಇರಲಿ ಈ ಒಂದು ಟೈಲ್ಸನ್ನು, ಈ ಸ್ಟಾರ್ ಟೈಲ್ಸಲ್ಲಿ ದೊರೆಯುವಂಥ ಆಧುನಿಕ ಟೈಲ್ಸ್ಗಳನ್ನು ಉಪಯೋಗಿಸಿ ಉತ್ತಮ ರೀತಿಯ ಮನೆಯನ್ನು ಕಟ್ಟಬಹುದು ಅಂತೇಳಿ ಧೈರ್ಯವಾಗಿ ಮುನ್ನುಗ್ಗಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇಂಗ್ಲಿಷಿನಲ್ಲಿ ಒಂದು ಮಾತಿದೆ, ವೆಲ್ ಬಿಗನ್ ಈಸ್ ಆಫ್ ಡನ್. ಯಾವ ಕೆಲಸ ನಾವು ಚೆನ್ನಾಗಿ ಆರಂಭ ಮಾಡ್ತೀವ್ಯಾ ಆ ಕೆಲಸ ಅರ್ಧ ಅಲ್ಲಿ ಪೂರ್ತಿಯಾಯಿತು. ಸ್ಟಾರ್ ಟೈಲ್ಸ್ನ ಬಗ್ಗೆ ಹೇಳುವುದಾದರೆ ಇದು ನನ್ನ ಅನುಭವ. ನಾನು ಕಳೆದ 1.5 ತಿಂಗಳಿನಲ್ಲಿ ಎಷ್ಟೋ ಬಾರಿ ಇಲ್ಲಿ ಬಂದಿದ್ದೇನೆ ಟೈಲ್ಸ್ ತೆಗೆದುಕೊಳ್ಳಿಕ್ಕೆ. ಎಷ್ಟೋ ಬಾರಿ ಒಳಗೋಗಿದ್ದೇನೆ, 1 ತಾಸು 2 ತಾಸು ಇಲ್ಲಿ ನಾನು ಕಳೆದಿದ್ದೇನೆ. ಆ ಸಮಯದಲ್ಲಿ ನಾನು ನೋಡಿದ ಕೆಲವು ವಿಷಯಗಳು, ಮೊದಲನೇದಾಗಿ ಇಲ್ಲಿರುವ ಟೈಲ್ಸ್ ಅತ್ಯುತ್ತಮ ಗುಣಮಟ್ಟದ್ದು, ವೆರಿ ಗುಡ್ ಕ್ವಾಲಿಟಿ. ಸೆಕೆಂಡ್ಲಿ, ದರ್ ಇಸ್ ನೋ ಕಾಂಪ್ರಮೈಸ್ ಇನ್ ಕ್ವಾಲಿಟಿ. ತುಂಬ ಸಾರಿ ನಾವು ಕಾಂಪ್ರಮೈಸ್ ಮಾಡ್ತೇವೆ, ಆದರೆ ಇಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಮೂರನೇದಾಗಿ, ನಾವು ಇಲ್ಲಿ ಬರುವಾಗ ನಮ್ಮ ಯಾವ ಅಗತ್ಯಗಳು ಇವೆಯಾ ಆ ಅಗತ್ಯಗಳನ್ನು ಸ್ಪಂದಿಸಲು ತಯಾರಿದ್ದಾರೆ. ನೋಡಿ, ಡಾಕ್ಟರ್ ಹೇಳಿದರು, ಇದು ಯುದ್ಧ ಆದ ಸಮಯದಲ್ಲಿ ಈ ಪೂರೈಕೆ ಕಮ್ಮಿ ಆಯಿತು. ನಮಗೆ ಸಹ ಅದು ಆ ಅನುಭವ ಆಯಿತು. ಇಲ್ಲಿ ಟೈಲ್ಸ್ ಇರಲಿಲ್ಲ, ಆದರೆ ಅವರು ಬೇರೆ ಕಡೆ ಹೋಗಿ ಅವರ ಬೇರೆ ಕಡೆ ಇದ್ದ ಆ ಒಂದು ಪ್ರದೇಶಗಳಿಂದ ಟೈಲ್ಸ್ ತಂದು ನಮಗೆ ದಯಪಾಲಿಸಿದ್ದಾರೆ. ದೇ ಆರ್ ಫ್ರೆಂಡ್ಲಿ ಇನ್ ನೇಚರ್. ಯಾವಾಗಲೂ ನಾವಿಲ್ಲಿ ಬಂದ ಸಮಯ ಆತ್ಮೀಯವಾಗಿ ಅವರು ಮಾತನಾಡ್ತಾರೆ. ಆದ್ದರಿಂದ ನಾನು ಏನು ನೋಡುವುದೆಂದರೆ, ಈ ಒಂದು ಸಂಸ್ಥೆ, ಈ ಒಂದು ಮಳಿಗೆ ಖಂಡಿತವಾಗಿಯೂ ಸುಳ್ಯಕ್ಕೆ, ನಮ್ಮ ಬೆಳೆಯುತ್ತಿರುವ ಸುಳ್ಯಕ್ಕೆ ಒಂದು ವರದಾನ. ಆದ್ದರಿಂದ ದೇವರ ಆಶೀರ್ವಾದ ಸದಾ ಇಲ್ಲಿ ಇರಲಿ. ನಮ್ಮ ಮನೆಗಳಿಗೆ, ನಮ್ಮ ಕಚೇರಿಗಳಿಗೆ, ನಮ್ಮ ಸಂಸ್ಥೆಗಳಿಗೆ ಬೇಕಾದ ಕೆಲಸವನ್ನು ಮಾಡುವಾಗ ಅದನ್ನು ಶೃಂಗರಿಸುವ ವಸ್ತುಗಳು ಇಲ್ಲಿವೆ. ಅದನ್ನು ಪಡೆದುಕೊಂಡು ನಮ್ಮ ಆ ಕೆಲಸಗಳನ್ನು ಚೆನ್ನಾಗಿ ಮಾಡೋಣ. ದೇವರು ಈ ಸಂಸ್ಥೆಯನ್ನು ಆಶೀರ್ವದಿಸಲಿ. ಇವತ್ತು ಇಲ್ಲಿ ಸ್ಟಾರ್ ಟೈಲ್ಸ್ನ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವರು ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ಇದರ ಮಾಲಕರಾದ ರಿಯಾಜ್ ಅವರು ಹೇಳಿದರು, ಈ ಟೈಲ್ಸ್ ಉದ್ಘಾಟನಾ ಸಮಾರಂಭ ಆಗುವಾಗ
ನಮ್ಮ ಸ್ಟಾರ್ ಟೈಲ್ಸ್ ಗ್ರೂಪ್ ಆಫ್ ಕಂಪನಿ ಚೆರ್ಕಳ, ಸೀತಾಗೋಣಿ, ಸುಳ್ಯ ಈ 3 ವ್ಯಾಪ್ತಿಯಲ್ಲಿರುವ ಬಡ, ವಿಧವೆ, ವಿಶೇಷ ಚೇತನ ಇಂಥ ಯಾರಾದರೂ ಮನೆ ನಿರ್ಮಿಸ್ತಿದ್ರೆ ವರ್ಷದಲ್ಲಿ ನಾವು ನಮ್ಮ ಲಾಭದ ಒಂದು ಅಂಶವನ್ನು ಆ ಬಡವರಿಗೆ ನೀಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಅದು ಈ ಸುಳ್ಯದಲ್ಲಿ ಇವತ್ತು ಅವರ ಕನಸೇನಿದೆ, ನಾನು ಸುಳ್ಯದಲ್ಲಿ ಉದ್ಯಮ ಮಾಡುವಾಗ ನಮ್ಮ ಸುಳ್ಯದವರಿಗೆ ಸಹ ಬಡವರಿಗೆ ಸಹಾಯ ಆಗಬೇಕು, ನನಗೆ ಬರುವ ಲಾಭದ ಒಂದು ಅಂಶವನ್ನು ನಾನು ಬಡವರಿಗಾಗಿ ವಿನಿಯೋಗಿಸ್ತೇನೆ, ಅದು ಬೇರೆ ಬೇರೆ ರೀತಿಯಲ್ಲಿ ವಿನಿಯೋಗಿಸ್ತೇನೆ. ಆದರೆ ಒಂದು ಚಿಕ್ಕದಾದ ಮನೆ ಯಾರಿಗೆ ಬಡವರಿಗೆ ನಿರ್ಮಿಸಿ ಅವರಿಗೆ ಒಂದು ಟೈಲ್ಸಿನ ಅವಶ್ಯಕತೆ ಇದೆಯೋ ಅದು ನಾವು ಒಂದು ವರ್ಷದ ಲೆಕ್ಕಾಚಾರದ ಅನುಗುಣವಾಗಿ ನಾವು ಅವರಿಗೆ ನೀಡ್ತೇವೆ ಅಂತೇಳಿ ಆ ಕಾರ್ಯಕ್ರಮಕ್ಕೆ ಇವತ್ತು ಸುಳ್ಯದ 2 ಬಡ ಮಹಿಳೆಯರನ್ನು ಇಲ್ಲಿ ಅವರು ಗುರುತಿಸಿದ್ದಾರೆ. ಒಂದು ಉಷಾ ಅಂತೇಳಿ ಜಟ್ಟಿಬಳದವರು, ಅವರು ಸುಮಾರು 6 ವರ್ಷದಿಂದ ಒಂದು ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗ ಸಹ ಅವರ ಮನೆಯ ಕೆಲಸ ಕಂಪ್ಲೀಟ್ ಆಗಲಿಲ್ಲ ಅಂತ ಒಂದು ಮನೆಯನ್ನು ಗುರುತಿಸಿ ಅವರಿಗೆ ಅವರ ಮನೆಯ ಸಂಪೂರ್ಣ ಕೆಲಸ ಹೋಗುವಾಗ ಟೈಲ್ಸ್ ನೀಡುತ್ತೇಳಿ ಭರವಸೆ ನೀಡಿದ್ದಾರೆ. ಮತ್ತೊಬ್ಬರು ಕಲ್ಲು ಮುಟ್ಲನವರು ಖದೀಜಾ ಅಂತೇಳಿ ಹಸೀನರ್ ಅವರ ಪತ್ನಿಯರು, ಅವರಿಗೆ ಸಹ ಈ ಸಂದರ್ಭದಲ್ಲಿ ಒಂದು ಟೈಲ್ಸಿನ ಹಸ್ತಾಂತರವನ್ನು ಇವತ್ತಿನ ಅತಿಥಿಗಳ ಸಮ್ಮುಖದಲ್ಲಿ ನಡೆಯಲಿದೆ. ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಮತ್ತು ವಿಶೇಷವಾಗಿ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಹೇಳ್ತೇವೆ, ಸಾಮಾಜಿಕ ಜವಾಬ್ದಾರಿಯನ್ನು ಅರ್ಥ ಮಾಡುವಂಥ ಒಂದು ಉದ್ಯಮದ ಒಂದು ಮಾದರಿಯನ್ನು ನಾವು ಇವತ್ತು ಸುಳ್ಯದಲ್ಲಿ ಕಂಡಿದ್ದೇವೆ. ಆದ್ದರಿಂದ ಸುಳ್ಯದ ಸ್ಟಾರ್ ಕೂಡ ಬದಲಾಗಿದೆ ಇವತ್ತಿನಿಂದ ಅಂತ ನಾನು ಅಂತೀನಿ. ಯಾಕಂದರೆ 600 ಚದರ ಅಡಿಗಳ ಮನೆಯನ್ನು ಕಟ್ಟುವ ಬಡವರಿಗೆ ಅಂಥ 10 ಮನೆಗಳಿಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ದೊಡ್ಡ ಕಂಪನಿಗಳು ಏನನ್ನು ಕೊಡಲೇಬೇಕೆನ್ನುವಂಥ ಸರ್ಕಾರದ ಒಂದು ನಿಯಮ ಇದೆ. ಅದನ್ನು ಆ ನಿಯಮ ಇಲ್ಲದಂಥ ಸಂಸ್ಥೆ ಒಂದು ಪಾಲಿಸುವುದು, ಒಂದು LLC ಕಂಪನಿ ಪಾಲಿಸುವುದಂದರೆ ಅದು ಇಡೀ ದೇಶಕ್ಕೆ ಮಾದರಿ ಆಗ್ತದೆ ನಾನು ಅಂದ್ಕೊಳ್ತೇನೆ. ಯಾವುದೇ ಒಂದು ಸಂಸ್ಥೆ, ದೊಡ್ಡ ಸಂಸ್ಥೆಗಳು MRPಯಲ್ಲಿರ್ಬೋದು ಅಥವಾ ಬ್ಯಾಂಕಿಂಗ್ನಲ್ಲಿರುವಂಥ ದೊಡ್ಡ ಬ್ಯಾಂಕಿಂಗ್ ಕ್ಷೇತ್ರದ ಬ್ಯಾಂಕ್ಗಳಾಗಿರ್ಬೋದು, ಈ ಎಲ್ಲ ಕಂಪನಿಗಳು ತಮ್ಮ ಲಾಭಾಂಶದಲ್ಲಿ 3% ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ವಿನಿಯೋಗಿಸಬೇಕು. ಆದರೆ ಇಂಥ ಉದ್ಯಮಗಳು ಎಲ್ಲೂ ಕೂಡ ಇಂಥ ಕಾನೂನು ಇಲ್ಲ ನಮ್ಮ ದೇಶದಲ್ಲಿ. ಆ ಕಾನೂನು ಇಲ್ಲದಲ್ಲೂ ಕೂಡ ತನ್ನ ಹೃದಯ ವೈಶಾಲ್ಯತೆಯಿಂದ ಈ ರೀತಿಯ ಒಂದು ಕೊಡುಗೆಯನ್ನು ಕೊಡುವಂಥ ಒಂದು ಉದ್ದಿಮೆ ಇಲ್ಲಿ ಪ್ರಾರಂಭ ಆಗಿರೋದಕ್ಕಾಗಿ ನಾನು PB ರಿಯಾಜ್ ಅವರನ್ನು ಮೊದಲನೇದಾಗಿ ಅಭಿನಂದಿಸ್ತೇನೆ. ಇಟ್ಸ್ ಎ ಗ್ರೇಟ್ ಗೆಸ್ಟರ್. ಇದನ್ನು ಅನುಕರಿಸುವುದಕ್ಕೆ ಇನ್ನು ಬಾಕಿ ಉದ್ಯಮಗಳು ಪ್ರಾರಂಭ ಮಾಡಬೇಕು ಅನ್ನುವಂಥ ಕಳಕಳಿಯ ವಿನಂತಿ ನಾನು. ಈ ಒಂದು ಉದ್ಯಮ, ಸೆರಾಮಿಕ್ ಟೈಲ್ಸ್ ಉದ್ಯಮ ಭಾಳ ಒಂದು ವಿಶಿಷ್ಟವಾದಂಥ ಉದ್ಯಮ. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಟೈಲ್ಸ್ಗಳನ್ನು ನಿರ್ಮಾಣ ಮಾಡೋದು ಚೈನಾ ದೇಶ. ಆದರೆ 2ನೇ ಸ್ಥಾನದಲ್ಲಿ ಇಡೀ ಪ್ರಪಂಚದಲ್ಲಿ ಭಾರತ ಇದೆ. ನಂತರ ವಿಯೆಟ್ನಾಂ ಇತರ ರಾಷ್ಟ್ರಗಳಿವೆ. ಪ್ರಪಂಚದಲ್ಲಿ $13 ಬಿಲಿಯನ್ ಟೈಲ್ಸ್ಗಳು ವಿಕ್ರಯವಾಗ್ತವೆ. ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ 62,000 ಕೋಟಿ ರೂಪಾಯಿಗಳ ವ್ಯವಹಾರ ಆಗುವಂಥ ಒಂದು ಉದ್ಯಮ ಇದ್ದರೆ ಅದು ಸೆರಾಮಿಕ್ ಟೈಲ್ಸ್ ಉದ್ಯಮ. ಅದರಲ್ಲಿ ನಾನು ನೋಡಿದಲ್ಲಿ ಭಾಳ ಅದ್ಭುತವಾಗಿ 9,000 ಚದರ ಅಡಿಗಳಲ್ಲಿ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಭಾಳ ಸುಂದರವಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಅವ್ರು ಹೇಳಿದರು ಮಾತಾಡಿದಾಗ, ಎಲ್ಲರೂ ಕಾಸರಗೋಡಿಗೆ ಹೋಗ್ತಾ ಇದ್ದರು. ನಾನು ಕೂಡ ಕಾಸರಗೋಡಿಗೆ ಹೋಗಿ ತಂದವನು. ನನಗೂ ಕೂಡ ಕಾಸರಗೋಡಿಯಲ್ಲಿ ಹೋದಾಗ ಅಲ್ಲಿಯ ವಿಶಿಷ್ಟತೆಯನ್ನು ನೋಡಿದಾಗ ಯಾಕಿಂಥದ್ದು ಸುಳ್ಯದಲ್ಲಿ ಇರಬಾರ್ದು ಅನ್ನುವಂಥ ಒಂದು ಜಿಜ್ಞಾಸೆ ಆಗಿತ್ತು. ಇವತ್ತು ಅಂಥ ಒಂದು ಅದ್ಭುತವಾದಂಥ ಮಳಿಗೆಯನ್ನು ಸುಳ್ಯದಲ್ಲಿ ತೆರೆದಿದ್ದಾರೆ. 9,000 ಚದರ ಅಡಿಯಲ್ಲಿ ಕಜಾರಿಯಾ ಅನ್ನುವಂಥ ಒಂದು ಕಂಪನಿ ಇದೆ. ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಒಂದು ಸೆರಾಮಿಕ್ ಟೈಲ್ಸನ್ನು, ಅದು ವೆಟ್ರಿಫೈಡ್ ಇರ್ಬೋದು ಅಥವಾ ಬಾಕಿ ಟೈಲ್ಸ್ಗಳಿರ್ಬೋದು, ಅದನ್ನು ನಿರ್ಮಾಣ ಮಾಡುವಂಥ ಸಂಸ್ಥೆಗಳಲ್ಲಿ ನಂಬರ್ 1ನೇ ಸ್ಥಾನದಲ್ಲಿರೋದು ಕಜಾರಿಯಾ ಟೈಲ್ಸ್. ಆ ಕಜಾರಿಯಾ ಟೈಲ್ಸ್ಗೆ 9 ನಿರ್ಮಾಣ ಕೇಂದ್ರಗಳಿವೆ. 1450 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಅವರ ಒಂದು ವಿಶಿಷ್ಟತೆ ಏನಂದರೆ ಅವರಲ್ಲಿ 4,000ದಿಂದ 1,400ವರೆಗೆ ವೈವಿಧ್ಯತೆಯ ಟೈಲ್ಸ್ಗಳಿವೆ. ಇಂಥ ಟೈಲ್ಸ್ಗಳ ಸಂಸ್ಥೆಯನ್ನು ಸುಳ್ಯಕ್ಕೆ ತಂದು ಅದರ ಎಲ್ಲ ವೈವಿಧ್ಯತೆಯ ಮಾದರಿಗಳನ್ನು ನಮಗೆ ಕೊಟ್ಟು, ಆದರೆ ಈಗಾಗಲೇ ಹೇಳಿದರು, ಐ ಆಮ್ ಎ ಸ್ಯಾಟಿಸ್ಫೈಡ್ ಕಸ್ಟಮರ್ ಅಂತ. ಅವರಿಗೆ ಸಂತೃಪ್ತ ಗ್ರಾಹಕರು, ಒಳ್ಳೆಯ ಗುಣಮಟ್ಟದ ಟೈಲ್ಸನ್ನು ಕೊಟ್ಟಿದ್ದಾರೆ ಮತ್ತು ಕನಿಷ್ಠ ದರದಲ್ಲಿ ಕೊಟ್ಟಿದ್ದಾರೆ, ನಗುಮುಖದ ಸೇವೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರು. ಅದು ನಮ್ಮೆಲ್ಲರಿಗೂ ಸಿಗುವಂತಾಗಲಿ. ಆ ಮೂಲಕ ಈ ಸುಳ್ಯದಲ್ಲಿ ಕಟ್ಟಡ ನಿರ್ಮಾಣ ಆಗಿರ್ಬೋದು, ಬೇಕಾದಂಥ ಅದಕ್ಕೆ ಇತರ ಉಪಕರಣಗಳು, ಅದು PVC ಪೈಪ್ಗಳನ್ನು ಕೊಡೋದಿರ್ಬೋದು, ಅದರ ಜೊತೆಗೆ ಜಾಗ್ವಾರ್ ಅನ್ನೋಂಥ ಒಳ್ಳೆಯ ಬ್ರ್ಯಾಂಡಿನ ಬಾತ್ರೂಮ್ ಫಿಟ್ಟಿಂಗ್ಸ್ಗಳನ್ನು ಕೊಡೋದಿರ್ಬೋದು, ಇವೆಲ್ಲವನ್ನು ಒಂದೇ ಮಳಿಗೆಯಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಏನು ಮಾಡಿದ್ದಾರೆ. ಅದಕ್ಕಾಗಿ PB ರಿಯಾಜ್ ನಿಜವಾಗಲೂ ಅಭಿನಂದನಾರು.
ಒಬ್ಬ ಉದ್ಯಮಿ ಅವರ ಮುಖ ನೋಡಿದೆ ನಾನು, ರಿಯಾಜ್ ಅವರು ಎಲ್ಲಿದ್ದಾರೆ, ಅವ್ರ ಮುಖ ನೋಡಿದರೆ ಸಣ್ಣ ಉದ್ಯಮಿ, ಬಹಳ ಸಣ್ಣ ವಯಸ್ಸದವರು, ಹಿಸ್ ಫೇಸ್ ಇಸ್ ಗ್ಲೋಯಿಂಗ್. ಇಲ್ಲಿ ಸರಸ್ವತಿ ಕಾಮತ್ ಅವರನ್ನು ಬಿಟ್ಟರೆ ಬಹಳ ಹೊಳೆಯುವ ಮುಖ ಇದ್ದರೆ ಅವರದೇ ಕಾಣ್ತದೆ, ವೆರಿ ಸ್ಮೈಲಿಂಗ್. ಅದು ವ್ಯಾಪಾರಿಯ ಲಕ್ಷಣ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಯುವರ್ ಫೇಸ್ ಇಸ್ ಗ್ಲೋಯಿಂಗ್ ವೆನ್ ಯು ಆರ್ ಗ್ರೋಯಿಂಗ್ ಅಂತ. ನೀವು ಯಾವಾಗ ಬೆಳೀತೀರಿ ಆಗ ನಿಮ್ಮ ಮುಖದಲ್ಲಿಯೂ ಆ ಪ್ರತಿಫಲನ ಕಾಣ್ತದೆ, ಆ ಒಂದು ಲಕ್ಷಣ ಇರ್ತದೆ, ನಗುಮುಖ ಇರ್ತದೆ, ಅದೆಲ್ಲವೂ ಅವರಲ್ಲಿದೆ. ಹಾಗಾಗಿ ಅವರು ಯಶಸ್ವಿಯಾದ ಉದ್ಯಮಿ ಆಗ್ತಾರೆ. ಸುಳ್ಳ್ಯದಲ್ಲಿ ಅವರಿಗೆ ಅತ್ಯುತ್ತಮವಾದಂಥ ಪ್ರತಿಕ್ರಿಯೆ ಮತ್ತು ಪ್ರತಿಸ್ಪಂದನೆ ಸಿಗ್ತದೆ. ವಿಲ್ ಬಿ ಸಪೋರ್ಟಿಂಗ್ ಯು ಸರ್, ಡೋಂಟ್ ವರಿ. ಖಂಡಿತವಾಗಿ ನಿಮ್ಮಂಥ ನಗುಮುಖದ ಯುವಕರು ಉದ್ಯಮವನ್ನು ಮಾಡಬೇಕು, ಸೇವೆಯನ್ನು ಕೊಡಬೇಕು. ಆ ಬಡವರ ಮನೆಯಲ್ಲಿ ಅಂಥ ಫಳಫಳಿಸುವಂತಹ ಟೈಲ್ಸ್ಗಳು ಬಂದಾಗ ಅವರ ಮುಖದಲ್ಲೂ ಕೂಡ ಒಂದು ಸಂತೋಷ, ಸಂತೃಪ್ತಿ, ಪ್ರತಿಫಲನ ಆಗ್ತದೆ. ಅದು ದೇವರ ಸೇವೆ ಆಗ್ತದೆ ಅಂತ ನಾನು ನಂಬಿದ್ದೇನೆ. ಇಟ್ ವಿಲ್ ಬಿ ಸರ್ವಿಸ್ ಟು ದ ಗಾಡ್. ಅಂಥ ಮನುಷ್ಯರಿಗೆಲ್ಲ ಕೊಟ್ಟು ಅವರ ಶಕ್ತಿಯನ್ನು ಹೆಚ್ಚಿಸಿ ಅವರಿಗೂ ಕೂಡ ಒಂದು ನಗು ಮತ್ತು ಸಂತೃಪ್ತಿಯನ್ನು ಕೊಡುವಂಥ ಕೆಲಸ ನೀವು ಮಾಡಿದ್ದೀರಿ. ಶ್ರೀನಿವಾಸವರ ಮನಸ್ಸು ಏನಂತ ನಮಗೆ ತಿಳಿದಿರುತ್ತೆ. ಒಂದು ನವೀನತೆ, ಉದ್ಘಾಟನೆಗೆ ಗಿಡಕ್ಕೆ ನೀರು ಎಳೆಯುವುದು, ಅದು ತುಂಬ ಅರ್ಥಪೂರ್ಣವಾಗಿದೆ ನನಗೆ. ಎರಡನೇದು, ಅವರು ದಾನ ಧರ್ಮದಲ್ಲಿ ಹೆಚ್ಚಿದೆ. ಬಹುಶಃ ಅವರಿಗೆ ದೇವರು ಅನುಗ್ರಹಿಸ್ತಾ ಇರ್ತಾರೆ, ಅವರು ಅದನ್ನು ಕೊಡ್ತಾ ಹೆಚ್ಚು ಕೊಡ್ತಾ ಇರ್ತಾರೆ. ಇದೇ ರೀತಿ ನೀವು ಹೇಳುವುದನ್ನೆಲ್ಲ ಹೇಳಿದ್ದಾರೆ. ಉದ್ಯಮಕ್ಕೆ ಉತ್ತಮ ಭವಿಷ್ಯ ಸಿಗಲಿ, ಸುಳ್ಯಕ್ಕೆ ಸೇವೆ ಸಿಗಲಿ. ನಾವು ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಬೇರೆ ಬೇರೆ ಕಡೆಗೆ ನಾವು ಈ ಟೈಲ್ಸ್ ಇರ್ಬೋದು, ಗ್ರಾನೈಟ್ ಇರ್ಬೋದು, ಅಥವಾ ಬೇರೆ ಬೇರೆ ಐಟಮನ್ನು ನಾವು ಖರೀದಿ ಮಾಡಬೇಕಾದ್ರೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೇವೆ. ಆದರೆ ನಾವು ಇಲ್ಲಿ ಈ ಸ್ಟಾರ್ ಸಂಸ್ಥೆಗೆ ನಾವು ಬಂದಾಗ, ನಾನು ಈ ಹಿಂದೆ ನಾವು ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ನಾವು ಟೈಲ್ಸನ್ನು ಖರೀದಿ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಆವಾಗ ನನ್ನ ಅನುಭವದ ಮೇರೆಗೆ ನಾನು ಮಾತಾಡ್ತಾ ಇದ್ದೇನೆ. ಈಗಾಗಲೇ ಅವರು ನಮ್ಮ ಅತಿಥಿಗಳು ಮಾತಾಡಿದ ಹಾಗೆ ಒಳ್ಳೆಯ ಒಂದು ರೀತಿಯಲ್ಲಿ ನಮಗೆ ಅವರು ಸ್ಪಂದನೆ ನೀಡುವ ಮೂಲಕ ನಮ್ಮನ್ನು ಬೇರೆ ಬೇರೆ ರೀತಿಯ ಟೈಲ್ಸನ್ನು ಒದಗಿಸಿಕೊಡುವ ಭರವಸೆಯ ಒಂದಿಗೆ ಈ ಬೇಕಾದಷ್ಟು ಟೈಲ್ಸಿನ ಸಲಕರಣೆಗಳು ಸಿಗದ ಈ ಸಂದರ್ಭದಲ್ಲಿ ಸಹ ಬೇರೆ ಬೇರೆ ಅವರ ಮಳಿಗೆಗಳಿಂದ ಒದಗಿಸಿಕೊಡುವ ಭರವಸೆಯನ್ನು ನೀಡುವುದರೊಂದಿಗೆ ಇಲ್ಲಿ ಬಹಳಷ್ಟು ಸುಳ್ಯದ ಮಟ್ಟಿಗೆ ಬೇಕಾದಷ್ಟು ಒಂದೇ ಕಡೆ ಸಿಗುವಷ್ಟು ದೊಡ್ಡ ಮಳಿಗೆ ಇದಾಗಿದೆ. ಈ ಮಳಿಗೆ ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕು. ಅದರ ಜೊತೆಗೆ ಅವರ ಒತ್ತಾಸೆ, ಇವತ್ತು ಅವರ ಲಾಭದ 3% ನಾವು ಬಡವರಿಗೆ ಕೊಡುವ ಮುಖಾಂತರ ಒಳ್ಳೆಯ ಒಂದು ಯೋಜನೆಯನ್ನು ಹಾಕಿಕೊಂಡು ಈ ಭಾಗದಲ್ಲಿ ಸ್ಟಾರ್ ಟೈಲ್ಸ್ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಮಳಿಗೆಯಾಗಿ ಹೊರಹೊಮ್ಮಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ, ರಿಯಾಜ್ ಅವರಿಗೆ ಮತ್ತು ಅವರ ತಂಡದವರಿಗೆ, ಅವರ ಬಳಗದವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಇನ್ನೊಂದು ಬೆಳೆಯುತ್ತಿರುವ ಸುಳ್ಯಕ್ಕೆ ಒಂದು ದೊಡ್ಡ ಸಂಸ್ಥೆಯನ್ನು ತಂದುಕೊಟ್ಟಂಥ ರಿಯಾಜ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸುಳ್ಯದಲ್ಲಿ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ದುಡಿಯೋರು ಒಂದಷ್ಟು ದೊಡ್ಡ ಟೀಮ್ ಇದೆ. ಇಲ್ಲಿಗೆ ದೊಡ್ಡ ದೊಡ್ಡ ಸಂಸ್ಥೆಗಳು ಬಂದಾಗಲೆಲ್ಲ ನಾವು ಸಂತೋಷ ಪಡುವುದು. ಏನಾದರೂ ನಮ್ಮ ಕಾರ್ಯಕ್ರಮಕ್ಕೆ ಅವರಿಂದ ಬಳುವಳಿ ಪಡ್ಕೊಂಡು ನಾವು ಕಾರ್ಯಕ್ರಮ ಮಾಡೋರು. ಹಾಗಾಗಿ ರಿಯಾಜ್ ಅವರ ಈ ಸಂಸ್ಥೆ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದು ಇನ್ನೂ ಕೂಡ ಅವರ ಹೆಚ್ಚಿನ ವ್ಯಾಪಾರಗಳು, ಉದ್ದಿಮೆಗಳು ಬೆಳೆಯಲಿ ಅಂತೇಳಿ ಶುಭ ಹಾರೈಸ್ತಾ, ಸುಳ್ಯಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಸಂಸ್ಥೆಯನ್ನು ನೀಡಿದಂಥ ರಿಯಾಜ್ ಮತ್ತು ತಂಡಕ್ಕೆ ಅಭಿನಂದನೆಗಳು. ನಿಮಗೆ ದೇವರು ಒಳ್ಳೇದು ಮಾಡಲಿ. ನಾವು ನೀವೆಲ್ಲ ನಂಬತಕ್ಕಂಥ ನಿಮ್ಮ ದೇವರು, ನಮ್ಮ ದೇವರು, ಎಲ್ಲ ದೇವರು ಒಳ್ಳೆಯದನ್ನು ಮಾಡಲಿ. ನಮ್ಮ ಕ್ರಿಶ್ಚಿಯನ್ ಮತದವರು ಕೂಡ ಇದ್ದಾರೆ, 3 ಧರ್ಮದವರು ನಾವೆಲ್ಲ ಇಲ್ಲಿ ಇದ್ದೇವೆ. ಹಾಗಾಗಿ 3 ಧರ್ಮದವರ ಒಂದು ನೇತೃತ್ವದಲ್ಲಿ ಈ ಒಂದು ಸಂಸ್ಥೆ ಉದ್ಘಾಟನೆ ಆಗಿದೆ. ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳಿ, ನಾನು ಫಾದರ್ರ ಮಾತಿಗೆ ಮತ್ತು ಇವರ ಮಾತಿಗೆ, ಯಾರಿಗೆ ನಮ್ಮ ಸದಾನಂದರವರ ಮಾತಿಗೆ ಹೇಳುವುದಾದರೆ, ನಾವೆಲ್ಲ 1 ವರ್ಷಗಳ ಹಿಂದೆ ಕಟ್ಟಡವನ್ನು ಕಟ್ಕೊಂಡಿದ್ದೇವೆ. ಆ ಕಟ್ಟಡವನ್ನು ಇವರು ಈಗ ಇತ್ತೀಚೆಗೆ ಕಟ್ಟಡವನ್ನು ಕಟ್ಟಿ ಇದರ ಬೆನಿಫಿಷರೀಸ್ ಆದಿರಿ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಆದರೆ ಕಟ್ಟಡ ಕಟ್ಟತಕ್ಕಂಥ ಸಂದರ್ಭದಲ್ಲಿ, ರಿಯಾಜ್ರವರೇ, ಕಟ್ಟಡ ಕಟ್ಟತಕ್ಕಂಥ ಸಂದರ್ಭದಲ್ಲಿ ನಾವು ಇದನ್ನು ಟೈಲ್ಸನ್ನು ನೋಡಲಿಕ್ಕೆ ನಾವು ಕಾಸರಗೋಡಿಗೆ ಹೋಗಿದ್ದೇವೆ, ನಾವು ಮಂಗಳೂರು ಹೋಗಿದ್ದೇವೆ, ಎಲ್ಲ ಕಡೆಗೆ ಸೆಲೆಕ್ಷನ್ ಹೋಗ್ತೇವೆ. ಸೆಲೆಕ್ಷನ್ ಮತ್ತು ಕಲೆಕ್ಷನ್ ಆದರೆ ನಮ್ಮೊಟ್ಟಿಗೆ ಇರುವವರು ನಮಗೆ ಸೆಲೆಕ್ಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಕಲೆಕ್ಷನ್ ಮತ್ತೆ ಸೆಲೆಕ್ಷನ್ ಎಲ್ಲ ನೋಡಿ ಗಂಟೆ ನಾವು ಅದನ್ನು ಏನು ಮಾಡ್ತೇವೆ, ನಾವು ನಮ್ಮ ಟೈಮು ವೇಸ್ಟ್ ಮಾಡ್ತೇವೆ, ನೋಡ್ತೇವೆ. ಅಲ್ಲಿ ಇರತಕ್ಕಂಥದ್ದು ಅಷ್ಟೇ. ಎಲ್ಲರೂ ಮಾತನಾಡಿದ್ದಾರೆ, ಆತ್ಮೀಯತೆ ಬೇಕು, ನಮಗೆ ಅದನ್ನು ತೋರಿಸತಕ್ಕಂಥ ನಗು ಮುಖ ಬೇಕು. ನಮ್ಮ ಸರಸ್ವತಿ ಕಾಮತ್ ಒಂದು ಮಾತನ್ನು ಹೇಳಿದರು. ನಾನು ರಿಯಾಜ್ರವರ ಸಂಸ್ಥೆಗೆ ನಾನು ಕಾಸರಗೋಡಿಗೆ ಹೋಗಿದ್ದೆ.
ರಿಯಾಜ್ರವರು ಒಂದು ಏನು ಹೇಳ್ತಾರೆ ಅಂತಂದರೆ, ಇರತಕ್ಕಂಥ ಏನು ಅವರ ಹತ್ರ ಮೆಟೀರಿಯಲ್ಸ್ ಏನಿದ್ದಾವೆ ಅದನ್ನು ತೋರಿಸುವಂಥದ್ದಕ್ಕೆ ಯಾವುದೇ ರೀತಿಯ ಮುಜುಗರ ಇಲ್ಲದೆ ಎಷ್ಟೊತ್ತು ಬೇಕಾದರೂ ಬಂದಿರತಕ್ಕಂಥವರಿಗೆ ಅದನ್ನು ಆ ಮೆಟೀರಿಯಲ್ಸನ್ನು ತೋರಿಸತಕ್ಕಂಥದ್ದಕ್ಕೆ ಅವರಿಗೆ ಬೇಜಾರ ಇಲ್ಲ, ಅವರ ಜನಗಳಿಗೂ ಬೇಜಾರ ಇಲ್ಲ. ಆ ರೀತಿ ನಮಗೆಲ್ಲರಿಗೂ ಸಂತೋಷ ಕೊಡ್ತಾ ಇದ್ರು ಮತ್ತು ಅದನ್ನು ಮಾಡ್ತಾ ಇದ್ರು. ಇದು ವ್ಯವಹಾರದ ಒಂದು ಲಕ್ಷಣ ಅನ್ನುವಂಥದ್ದನ್ನು ಸರಸ್ವತಿ ಕಾಮತ್ ಪರ್ಸನಲ್ ಆಗಿ ನನಗೆ ಹೇಳಿದರು ಅಲ್ಲಿ ನೋಡ್ತಾ ಹೋಗತಕ್ಕಂಥ ಸಂದರ್ಭದಲ್ಲಿ. ಬಹುಶಃ ಅಂಥ ನಗುಮುಖ ಯಾವತ್ತೂ ಇವತ್ತಿನ ವ್ಯಾಪಾರಕ್ಕೆ ಅಗತ್ಯತೆ ಇದೆ. ನಗುಮುಖ ಇಲ್ಲದೆ ಹೋದರೆ ವ್ಯಾಪಾರ ನಡೀತಾನೆ ಇಲ್ಲ. ಆದರೆ ಅಂಥ ನಗುಮುಖದ ಎಲ್ಲ ನೌಕರರುಗಳು ಇಲ್ಲಿ ಇರುವ ಕಾರಣಕ್ಕಾಗಿ ನಮ್ಮ ಸುಳ್ಯದಲ್ಲಿ ಬಹುಶಃ ಮಂಗಳೂರನ್ನು, ಕಾಸರಗೋಡನ್ನು ಸುಳ್ಯದಲ್ಲಿ ನಿರ್ಮಾಣ ಮಾಡಿರತಕ್ಕಂಥ ರಿಯಾಜ್ರವರಿಗೆ ಕಾಸರಗೋಡು ಮತ್ತು ಮಂಗಳೂರು ಯಾಕೆ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ನಾವೆಲ್ಲ ದೂರಕ್ಕೆ ಹೋಗಿ ಟೈಲ್ಸನ್ನು ತೆಗೆದುಕೊಂಡು ಬರತಕ್ಕಂಥವ್ರು. ಆದರೆ ಇನ್ನು ಮುಂದೆ ನಾವು ಮಂಗಳೂರಿಗೆ ಹೋಗಬೇಕಾಗಿಲ್ಲ, ಕಾಸರಗೋಡಿಗೆ ಹೋಗಬೇಕಾಗಿಲ್ಲ. ಲತೀಫ್ರವರ ಬಿಲ್ಡಿಂಗಿಗೆ ಬಂದು ಸ್ಟಾರ್ ಟೈಲ್ಸನ್ನು ನೋಡಿದರೆ ಬಹುಶಃ ನಮಗೆ ಬೇಕಾಗಿರತಕ್ಕಂಥ ಎಲ್ಲ ಸೊತ್ತುಗಳು, ಎಲ್ಲ ಸಾಮಗ್ರಿಗಳು ನಮಗೆ ಸಿಕ್ಕುವ ಕಾರಣಕ್ಕಾಗಿ ಇದಕ್ಕೆ ಒಂದು ಅದ್ಭುತವಾಗಿರತಕ್ಕಂಥ ಭವಿಷ್ಯ ಇದೆ. ಸ್ಟಾರ್ ಟೈಲ್ಸ್ ಬಹುಶಃ ನಕ್ಷತ್ರದಂತೆ ಸುಳ್ಯದಲ್ಲಿ ಮಿನುಗುವಂಥ ಕಾಲ ಬರ್ತದೆ. ಈ ಒಂದು ಸ್ಟಾರ್ ಟೈಲ್ಸ್ ಎನ್ನುವಂಥ ಒಂದು ಸಂಸ್ಥೆ ನಮಗೆ ಸುಳ್ಯಕ್ಕೆ ಬಹಳ ಅತ್ಯಗತ್ಯವಾಗಿತ್ತು. ನಮ್ಮ ಈ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಏನು ಸುಳ್ಯದಲ್ಲಿ ಬೆಳೀತಾ ಇದೆಯೋ ಇದಕ್ಕೆ ನಾವು ಸಾಧಾರಣ ಒಂದು ಟೈಲ್ಸ್ ಬಂದು ಒಂದು 20-25 ವರ್ಷ ಆಗಿರ್ಬೋದು. ಈ ಒಂದು ಇಷ್ಟು ಸಮಯದವರೆಗೆ ನಮ್ಮ ಇಂಜಿನಿಯರ್ಸಿಗೆ ದೊಡ್ಡ ಪ್ರಾಬ್ಲಮ್ಸ್ ಫಿನಿಷಿಂಗ್ ಟೈಮಲ್ಲಿ ಏನು ಅಂತ ಹೇಳಿದರೆ, ನಮಗೆ ಕಸ್ಟಮರನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಟೈಲ್ಸ್ ಸೆಲೆಕ್ಷನ್ ಮಾಡೋದು ದೊಡ್ಡ ಪ್ರಾಬ್ಲಮ್. ಅದು ನಾವು ಇಂಜಿನಿಯರ್ಸ್ ಹೇಳಿದ್ದು ಪಾರ್ಟಿಗೆ ಆಗೋದಿಲ್ಲ, ಪಾರ್ಟಿಯಲ್ಲಿ ಗೊಂದಲಗಳಿರ್ತದೆ, ಯಾವ ಟೈಲ್ಸು ಏನು ರೇಟು ಎಂಥದ್ದು ಇದೆಲ್ಲ. ಒಂದು ಎಂತಂತ ಹೇಳಿದರೆ, ಈಗ ವೆಂಕಟಗೌಡರು ಹೇಳಿದಾಗೆ ಕಲೆಕ್ಷನ್ಸ್ ಆ್ಯಂಡ್ ಸೆಲೆಕ್ಷನ್ಸು, ನಮಗೆ ಆ ಬಜೆಟ್ಟಿಗೆ ಸರಿಯಾಗಿ ಸೆಲೆಕ್ಷನ್ ಬೇಕು, ಸೆಲೆಕ್ಷನ್ಗೆ ಸರಿಯಾಗಿ ಕಲೆಕ್ಷನ್ ಬೇಕು. ನಾವು ಕೊನೆಗೆ ಮತ್ತೆ ಕಾಸರಗೋಡು, ಮಂಗಳೂರು, ಪುತ್ತೂರು ಎಲ್ಲ ನೋಡಿದ್ದುಂಟು. ಅಂತೂ ಕೊನೆಗೆ ಎಲ್ಲಿಯಾದರೂ ಒಂದು ಕಡೆಯಿಂದ ತಗೊಳ್ಳೋದು. ಬಹುಶಃ ಆ ಸಮಸ್ಯೆ ಇನ್ನು ಮುಂದೆ ನಮಗೆ ಸುಳ್ಯದವರಿಗೆ, ಇಂಜಿನಿಯರ್ಸಿಗಾಗಲಿ, ಕಾಂಟ್ರಾಕ್ಟರ್ಸಿಗಾಗಲಿ, ಕಸ್ಟಮರ್ಸಿಗಾಗಲಿ ಇಲ್ಲ ಅಂತ ಹೇಳುವಂಥ ಒಂದು ಆಶಾಭಾವನೆ ಇದೆ. ಇಲ್ಲಿಗೆ ಬಂದರೆ ಒಂದು ಸೆಲೆಕ್ಷನ್ ಇದೆ, ಬ್ರ್ಯಾಂಡೆಡ್ ಐಟಮ್ ಇದೆ, ಅನ್ಬ್ರ್ಯಾಂಡೆಡ್ ಐಟಮ್ ಇದೆ. ಯಾವ ಬಜೆಟಿಗೆ ಏನು ಬೇಕೋ ಅದನ್ನು ತಗೊಳ್ಬೋದು. ಮತ್ತು ಸೆಲೆಕ್ಷನ್ನು ಸ್ಕ್ವೇರ್ ಫೀಟಿಗೆ ಏನು ಕೊರತೆ ಇಲ್ಲ, ಕೂಡಲೇ ಅದನ್ನು ಡೆಲಿವರಿ ಕೊಡುವಂಥ ವ್ಯವಸ್ಥೆ. ಇಲ್ಲಿ ಏನು ಅಂತ ಹೇಳಿದರೆ, ಇಲ್ಲಿ ದೊಡ್ಡ ಬಜೆಟಿನವರಿಗಿಂತಲೂ ಮೀಡಿಯಂ ಬಜೆಟ್ ಮತ್ತು ಲೋ ಬಜೆಟಿನವರು ನಮ್ಮ ಸುಳ್ಯದಲ್ಲಿ ಜಾಸ್ತಿ. ಸೊ ಮೀಡಿಯಂ ಬಜೆಟ್ ಮತ್ತು ಲೋ ಬಜೆಟಿನವರಿಗೆ ಸರಿಯಾದಂಥ ಒಂದು ಇಲ್ಲಿ ಅನುಕೂಲ ಆಯಿತು ಅಂತ ಹೇಳಿದರೆ ಅದು ಸುಳ್ಯಕ್ಕೆ ಒಂದು ಅನುಕೂಲ. ದೊಡ್ಡ ಬಜೆಟಿನವರು ತೊಂದರೆ ಇಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದು ಹೋಗ್ತಾರೆ. ಮೀಡಿಯಂ ಆ್ಯಂಡ್ ಲೋ ಬಜೆಟಿನವರಿಗೆ ಭಾಳ ಕಷ್ಟ ಇದು. ಆದ ಕಾರಣ ಇಲ್ಲಿ ನೋಡುವಾಗ ದೊಡ್ಡ ಬಜೆಟಿನವರಿಗೂ ಇದೆ, ಕಜಾರಿಯ ಇದೆ, ಮತ್ತು ರ್ಯಾಕ್ ಇದೆ, ಒಳ್ಳೆ ಬ್ರ್ಯಾಂಡೆಡ್ ಐಟಮ್ ಇದೆ. ಮತ್ತು ಅನ್ಬ್ರ್ಯಾಂಡೆಡ್ ಐಟಮ್ಗಳು ಕೂಡ ನಮಗೆ ಸಿಕ್ಕಿದಷ್ಟು ನಮ್ಮ ಊರಿಗೆ ಒಳ್ಳೆಯದು. ಮತ್ತು ಸರ್ವೀಸ್ ಮತ್ತು ಸೇವೆ ಎರಡೂ ಕೂಡ ಈಗ ಅವರ ಫಂಕ್ಷನ್ ನೋಡೋ ಗೊತ್ತಾಗ್ತದೆ. ಮತ್ತು ನಾವು ಆಲ್ರೆಡಿ ಬಂದಿದ್ದೇವೆ ಇಲ್ಲಿಗೆ, ನಮ್ಮ ACCI ಸೆಂಟರ್ ಇನಾಗರೇಷನಿಗೆ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ, ಅವರು ಸ್ಪಾನ್ಸರ್ಶಿಪ್ ಕೂಡ ಕೊಟ್ಟಿದ್ದಾರೆ. ಸೊ ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್ನಿಗೂ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಇಂಜಿನಿಯರ್ಸಿಗೂ ಒಳ್ಳೆಯ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಮತ್ತು ಅವರ ಒಂದು ನಗುಮೊಗದ ಸೇವೆ ನಮ್ಮ ಊರಿನ ಜನರಿಗೆ ಲಭ್ಯವಾಗಲಿ. ನಮಗೆಲ್ಲ ಈ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಅವರ ಸಹಕಾರದಿಂದ ಸುಳ್ಯ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಸುಳ್ಯ ಅವರನ್ನು ಪ್ರೀತಿಯಿಂದ ಅವರಿಗೆ ಸಪೋರ್ಟ್ ಮಾಡ್ತದೆ. ಅದೇ ರೀತಿ ಅವರು ಕೂಡ ಸುಳ್ಯದ ಜನತೆಯನ್ನು ವಿಶ್ವಾಸಕ್ಕೆ ತಗೊಂಡು ವ್ಯವಹಾರವನ್ನು ಮಾಡ್ತಾರೆ ಎನ್ನುವ ಆಶಾಭಾವನೆಯೊಂದಿಗೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇದೇನಪ್ಪ ಸರಸ್ವತಿ ಕಾಮತ್ತಿಗೂ ರಿಯಾಜಿಗೂ ಯಾವ ಸಂಬಂಧ, ಇಷ್ಟು ಆತ್ಮೀಯತೆ ಹೇಗೆ ಅಂತ ಹೇಳಿದರೆ, ನಾನು ಒಂದು 2 ನಿಮಿಷದಲ್ಲಿ ಜಾಸ್ತಿ ತಗೊಂಡು ಮಾತಾಡ್ತೇನೆ. ಹೀಗೆ ನಾವು ಫ್ರೆಂಡ್ಸ್ ಎಲ್ಲ ಸಾಧಾರಣ ಬೆಳ್ಳಾರೆ ಏರಿಯಾದಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಟೈಲ್ಸ್ ತರಲಿಕ್ಕೆ ಹೋಗುವುದಂದರೆ ನಾನು ಜೊತೆಯಲ್ಲಿ ಕೂತ್ಕೊಂಡಿರ್ತೇನೆ. ಯಾಕಂದರೆ ಸೀರೆ ಸೆಲೆಕ್ಷನ್ ಮಾಡಿದ್ದೇನೆ. ಟೈಲ್ಸ್ ಸೆಲೆಕ್ಷನ್ ಮಾಡುವಾಗ ಹೆಣ್ಮಕ್ಳಿದ್ರೆ ಸ್ವಲ್ಪ ಒಳ್ಳೆಯದಾಗ್ತದೆ. ಅದು ತೆಗೆಯಪ್ಪ, ಇದು ತೆಗೆಯಪ್ಪ ಅಂತ ಎಲ್ಲ ವೆರೈಟಿಯನ್ನು ಟೆಸ್ಟ್. ಗಂಡಸರು ಏನು ಮಾಡ್ತೀರಿ, ಇದು ತೋರಿಸಿದ ತಕ್ಷಣ ಅದನ್ನು ಆಯಿತು ಅದು ಪ್ಯಾಕ್ ಮಾಡುವಂತೀರಿ. ಹಾಗೆ ಹೆಚ್ಚಾಗಿ ನಾನೊಂದು 10-25 ಫ್ರೆಂಡ್ ಸರ್ಕಲಿಗೆ ನಾನು ಟೈಲ್ಸ್ ತರಲಿಕ್ಕೆ ಹೋಗಿದ್ದೆ. ಆ ಹೋಗುವ ಸಂದರ್ಭದಲ್ಲಿ ನಾವು ಪುತ್ತೂರಲ್ಲಿ ಹೆಚ್ಚಾಗಿ ಅಭಯದಲ್ಲಿ ತಗೊಳ್ತಾ ಇದ್ವಿ. ಆನಂತರ ಅಭಯದಲ್ಲಿ ರೂಲಿಂಗ್ ಚೇಂಜ್ ಆಯಿತು. ಆನಂತರ ಹೀಗೆ ನಮ್ಮ ಅಮ್ಮನ ಊರು ಪೆರ್ಲ, ಹಾಗೆ ದಾಟಿ ಸೀತಂಗೋಡಿ, ಹಾಗೇ ದಾಟಿ ಕಾಸರಗೋಡು, ಹಾಗೇ ದಾಟಿ ಸೀತಂಗೋಡಿಗೆ ಹೋಗುವಾಗ ನಮ್ಮ ಇನ್ನೊಂದು ಸ್ಟಾಕ್ ಇದೆ, ಸ್ಟಾರ್ ಚೆರ್ಕಳ ಅಂತ ಹೇಳಿದ್ರು ಅಲ್ಲಿ ಹುಡುಗ, ಮತ್ತು ABC ಹೀಗೆ
ನಾನು ಹೋಗದ ಟೈಲ್ಸ್ ಅಂಗಡಿಗಳಿಲ್ಲ. ನನಗೆ ಈ ಹುಡುಗನಲ್ಲಿ ಕಂಡದ್ದೇನು ಅಂತ ಹೇಳಿದರೆ, ತುಂಬ ಒಂದು ರಿಸೀವಿಂಗ್, ಅಂದರೆ ನಮ್ಮನ್ನು ಕರ್ಕೊಳ್ಳುವಾಗ ಅವನು ಮನೆಯೊಳಗೆ ಕರ್ಕೊಳ್ತಾನೆ. ಅದು ನನಗೆ ಇಷ್ಟ ಆಯಿತು. ಯಾಕಂದರೆ ಬನ್ನಿ, ಆ ನಂತರ ನಾವು ಎಷ್ಟು ಹೊತ್ತು ಕಳೆದರೂ ಆ ಲೆಮನ್ ಟೀ ತಪ್ಪೋದಿಲ್ಲ, ಆ ಬಿಸ್ಕೆಟ್ಗಳು ತಪ್ಪೋದಿಲ್ಲ, ನಮ್ಮ ಹೊಟ್ಟೆಯನ್ನು ಸಹ ಅಷ್ಟೇ ತಂಪಾಗಿಟ್ಟಿಸ್ತಾನೆ ಅವನು. ಯಾಕಂದರೆ ಅವನಿಗೆ ಗೊತ್ತಿದೆ ವ್ಯಾಪಾರ ಹೇಗೆ ಮಾಡೋದು, ಹೆಣ್ಮಕ್ಳನ್ನು ಹೇಗೆ ಉಪಚರಿಸೋದು ಅಂತ ಹೇಳುವಂಥದ್ದು ಸಹ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಕಸ್ಟಮರನ್ನು ಹೇಗೆ ನಾವು ನೋಡ್ಕೊಳ್ಬೇಕು ಅಂತ ಹೇಳುವಂಥದ್ದು. ಆನಂತರ ನಾವು ಆತ್ಮೀಯರಾದೆವು. ನಾನು ಎಲ್ಲ ಸ್ಪೋರ್ಟ್ಸಿಗೆಲ್ಲ ಹೋದರೆ ಎಲ್ಲಿದ್ದೀರಿ ಅಕ್ಕ ಅಂತ ಕೇಳ್ತಾನೆ, ರಪ್ಪ ಫೋನ್ ಮಾಡಿ ಎಲ್ಲಿದ್ದೀರಿ ಅಂತೇಳಿ. ಯಾಕಂದರೆ ಒಂದು ವಾರದಲ್ಲಿ 15 ದಿವಸಕ್ಕೆ ಒಂದು ಸಲ ನನ್ನಲ್ಲಿ ಮಾತಾಡೋದೇ ಇಲ್ಲ ರಿಯಾಜ್. ಅವನ ಹುಡುಗರು ಸಹ ಅಷ್ಟೇ, ನಾನು ಹೋದೆ ಅಂದರೆ ಅಕ್ಕ ಬಂದಂತ ಹೇಳ್ತಾರೆ, ಅಷ್ಟು ಆತ್ಮೀಯತೆ. ಆನಂತರ ನೀವು ಮಂಗಳೂರಲ್ಲಿ ಇಳಿಬೇಡಿ, ಕಾಸರಗೋಡಲ್ಲೇ ಇರಿ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೇನೆ. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವನದ್ದು ಒಂದು ಸರ್ವಿಸ್, ಇದು ನನಗೆ ತುಂಬ ಇಷ್ಟವಾದ್ದು. ಅವನಿಗೆ ನನ್ನಿಂದ ಏನು ಪ್ರಯೋಜನ ಇಲ್ಲ, ಈಗ ಹೋದರೆ ಟೈಲ್ಸ್ ತಂದರೆ ದುಡ್ಡು ಕೊಡೋದು ತರೋದು ಅದು ಅವ್ರದ್ದು ಕೆಲಸ. ಆದರೆ ನನಗೇನು ಲಾಭ ಇದೆ, ಆದರೆ ಅವನ ಆ ಪ್ರೀತಿಯ ಮಾತು, ಪ್ರೀತಿಯ ಆಹ್ವಾನ, ಪ್ರೀತಿಯ ನಗುಮುಖ, ಇದನ್ನು ನಮ್ಮ ಸುಳ್ಯಕ್ಕೆ ಕೊಡಬೇಕು ಅಂತೇಳಿ ನಾನು ಅವನನ್ನು ಮೆಲ್ಲ ಇದು ಮಾಡಿ, ನೀನು ಯಾಕೆ ಇಲ್ಲೇ ಇರ್ತೀಯ, ಸುಳ್ಯಕ್ಕೆ ಬಾ, ನಾನು ನಿನಗೆ ಸಪೋರ್ಟ್ ಮಾಡ್ತೇನೆ, ನಮ್ಮ ಊರು ಒಳ್ಳೇದಿದೆ, ನಾನು ನನ್ನ ಹುಟ್ಟೂರಿಗಿಂತ ಫಸ್ಟ್ ಅಂದರೆ ನನಗೆ ಸೆಕೆಂಡ್ ಸುಳ್ಯ ತಾಲೂಕು, ತುಂಬ ಒಳ್ಳೆಯ ಜನರು ಅಂತೆಲ್ಲ ಹೇಳುವಾಗ, ಅಲ್ಲಿ ಬಂದರೆ ನಾನು ಸಕ್ಸಸ್ ಆಗ್ತೇನೆ. ಖಂಡಿತ ಆಗ್ತೀಯ, ಜನರು ನೋಡು, ನೀನು ಒಂದು ಸಲ ಬಂದು ನೋಡು ಅಂತ ಹೇಳಿದೆ. ತುಂಬ ತಿರುಗಾಡಿದ್ದಾನೆ, ಬಂದು ತಿರುಗಾಡಿ ಎಲ್ಲರಲ್ಲಿ ಮಾತಾಡಿ, ಎಲ್ಲರಲ್ಲಿ ನಾನು ಕೆಲವು ನಂಬರ್ಗಳನ್ನು, ಕೆಲವು ಹೆಸರುಗಳನ್ನೆಲ್ಲ ಕೊಟ್ಟು ಮಾತಾಡಿಸಿದಾಗ ಅವನಿಗೆ ಖುಷಿಯಾಯಿತು. ಖುಷಿಯಾದ ಮೇಲೆ ಒಂದು 3-4 ತಿಂಗಳಿಂದ ನಂತರ ಈ ಅರೇಂಜ್ಮೆಂಟ್ ಮಾಡುವಾಗ ಒಂದು ಸಲ ಬಂದು ನೋಡಿ ಹೋಗಿ ಅಂತೇಳಿ. ಯಾಕಂದರೆ ಅವನಿಗೆ ಒಂಥರ ನಾನು ತಾಯಿ ಫೀಲೋ ಅಥವಾ ಅಕ್ಕ ಫೀಲೋ ಆಂಟಿ ಫೀಲೋ ಏನೋ ಅಂತೂ ಖುಷಿ ನನ್ನ ಹತ್ರ. ನನಗೂ ಅನಿಸ್ತು, ಇಷ್ಟು ಚಿಕ್ಕ ಹುಡುಗ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಧೈರ್ಯದಲ್ಲಿ ನಮ್ಮ ಸುಳ್ಯದಂತಹ ಒಂದು ಇದಕ್ಕೆ ಏರಿಯಾಕ್ಕೆ ಇಷ್ಟೊಂದು ಒಳ್ಳೆಯ ವ್ಯವಸ್ಥೆ ಮಾಡ್ತಾನೆ ಅಂದರೆ ನಾವು ಅವನಿಗೆ ಸಪೋರ್ಟ್ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ಅವನಿಗೆ ಮತ್ತೆ ಸಹ ಇತ್ತು ಹೇಗೆ ಅಂದರೆ, ಸುಬ್ರಹ್ಮಣ್ಯ ಸ್ವಾಮಿಗಳನ್ನು ಇಲ್ಲಿ ಇನಾಗರೇಷನ್ಗೆ ಕರೆಸಬೇಕು ಅಂತ ಹೇಳೋದು ತುಂಬ ಆಸೆ ಇತ್ತು. ಅವನು ಸಹ ಸುಬ್ರಹ್ಮಣ್ಯ ಸ್ವಾಮಿಗಳಲ್ಲಿ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡಿದ್ದಾನೆ. ಆದರೆ ಪಾಪ ಆಗಲಿಲ್ಲ, ಅವರದ್ದು ಟೈಮ್ ಮತ್ತು ಇವ್ರದ್ದು ಟೈಮ್ ಸೆಟ್ ಆಗಲಿಲ್ಲ. ಆದರೆ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದರೆ, ಆತು ಸರ್ತಿ ಆಯಿ ಲೆತ್ತತೆಯಿಂದ ಅಂಡ ಯಾನೊಂಜಿ ಸರ್ತಿ ಆಯಾಗೆ ಪೋತ್ ವಿಶ್ ಮಲ್ತು ಬರೋಡೆ ಅಂತ ಹೇಳುವಂಥ ಒಂದು ಮಾತು ಹೇಳಿದ್ದಾರೆ. ಇವತ್ತಲ್ಲ ನಾಳೆ ಸುಬ್ರಹ್ಮಣ್ಯ ಸ್ವಾಮಿಗಳು ಇಲ್ಲಿ ಬಂದು ರಿಯಾಜಿಗೆ ಖಂಡಿತ ವಿಶ್ ಮಾಡ್ತಾರೆ. ಯಾಕೆಂದರೆ ಅವನ ಮನಸ್ಸಿನಲ್ಲೂ ಇದೆ, ಸ್ವಾಮಿಗಳು ಬರಬೇಕಿತ್ತು, ಎಲ್ಲರೂ ನನಗೆ ಸಮಾನರು ಅಂತ ಹೇಳುವಂಥದ್ದು. ಮತ್ತು ನಿನ್ನ ಕಾನ್ಸೆಪ್ಟ್ ಏನು ಅಂತ ಹೇಳುವಾಗ, ಈಗ ಅಲ್ಲ, ಒಂದು ವರ್ಷ ಹಿಂದೆಯೇ ಅವನ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ನಾನು ತುಂಬ ಬಿಸ್ನೆಸ್ ಮಾಡಬೇಕು, ನನಗೆ ಜನರಿಗೆ ಸಹಾಯ ಮಾಡಲಿಕ್ಕೆ ಸಹ ಇದರಲ್ಲೊಂದು ಆಪರ್ಚುನಿಟಿ ಇದೆ, ಅಂದರೆ ಬಡವರಿಗೆ ಕೊಡುವಂಥ ಒಂದು ಅವಕಾಶ ಇದೆ ನನಗೆ. ಹಾಗಿರುವಾಗ ನನಗೆ ತೊಂದರೆ ಇಲ್ಲ, ನಾನು ಸಹ ಚಿಕ್ಕ ಮಟ್ಟದಲ್ಲಿ ಬೆಳೆದವನು. ಆದ ಕಾರಣ ನನಗೆ ನನ್ನ ಒಂದು ಸಂಪಾದನೆಯಲ್ಲಿ 1%, 2% ವರ್ಷಕ್ಕೆ ನಾನು ಒಂದು ಒಳ್ಳೆಯ ಪ್ರೋಗ್ರಾಮನ್ನು ಮಾಡಿ ಎಲ್ಲ ಕಾಂಟ್ರಾಕ್ಟ್ಗಳನ್ನು, ಇಂಜಿನಿಯರ್ಗಳನ್ನು ಕರೆದು ಅವರಿಗೆ ಅವರ ಮುಖಾಂತರ ನನ್ನ ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ತೇನೆ, ಮತ್ತು ಬಡವರನ್ನು ಸಹ ಅಲ್ಲಿ ಕರೆಸ್ತೇನೆ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್. ನೋಡಿ, ಇದು ಯಾರು ಮಾಡ್ತಾರೆ? ಎಲ್ಲರೂ ಎಷ್ಟೋ ಕೋಟಿಗಟ್ಟಲೆ ರೂಪಾಯಿ ಇರ್ಬೋದು, ಆದರೆ ಆ ಕೊಡುವ ಮನಸ್ಥಿತಿ ಇದೆಯಲ್ಲ, ಅದು ನಿಜವಾಗಿ ಕೇವಲ ಕೆಲವೇ ಜನರಿಗಿರುವಂಥದ್ದು. ಅದು ರಿಯಾಜ್ನಲ್ಲಿ ನಾನು ಕಂಡಿದ್ದೇನೆ. ಆದ ಕಾರಣ ರಿಯಾಜ್, ನಿನಗೆ ನಮ್ಮ ಸುಳ್ಯದ ತೆರೆದ ಪುಸ್ತಕದ ಮೇಲೆ ನಿನಗೆ ಬೇಕಾದ ರೀತಿಯಲ್ಲಿ ಬರಿಬೋದು, ಅದು ಒಳ್ಳೆಯ ರೀತಿಯಲ್ಲಿ ಬರಿ ಅಂತ ಹೇಳ್ತಾ ನಿಮಗೆ ಒಳ್ಳೆಯ, ಯಾಕಂದರೆ ನಮ್ಮದು ಇಲ್ಲಿ ಒಳ್ಳೆಯ ಕಂಫರ್ಟೇಬಲ್ ಆದ ಒಂದು ಏರಿಯಾ ಇದು. ಯಾಕಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ನಾವು ಒಗ್ಗಟ್ಟಾಗಿ ಒಂದೇ ರೀತಿಯ ಬಾಳ್ವೆಯನ್ನು ಮಾಡುವವರು. ಆದ ಕಾರಣ ನಿನಗೆ ನನ್ನ ತಾಯಿ ಊರಿನಿಂದ ನನ್ನ ಯಜಮಾನರ ಊರಿಗೆ ಸ್ವಾಗತ. ಖಂಡಿತ ನಿನ್ನ ಭವಿಷ್ಯ ಒಳ್ಳೆಯದಾಗಲಿ, ನಿನ್ನ ಸರ್ವಿಸ್ ಈ ಜನರಿಗೆ ಸಿಗಲಿ. ಮಡಿಕೇರಿ ಅಂತ ಊರಿಂದ ಇಲ್ಲಿಗೆ ಬಂದು ತಗೊಳ್ಳುವಂಥವ್ರು ಎಷ್ಟೋ ಜನ ಇದ್ದಾರೆ. ಅದರಿಂದ ರಿಯಾಜ್, ಖಂಡಿತ ನಿನಗೆ ಒಳ್ಳೆಯದಾಗ್ತದೆ.